ನಮ್ ಹೀರೋಯಿನ್ ಇಲ್ಲಿ ಮನೆ ಸಾಲನೆಲ್ಲ ತೀರಿಸಬೇಕು ಅಂತ ಹೇಳಿ ಕೆಲಸನ ಹುಡುಕೊಂಡು ಫ್ರೆಂಡ್ ಮನೆಯಲ್ಲಿ ಸ್ಟೇ ಆಗೋದಕ್ಕೆ ಅಂತ ಹೇಳಿ ಬರ್ತಾಳೆ. ಫ್ರೆಂಡ್ ಫ್ಯಾಮಿಲಿನೂ ಇವ್ರ ತರನೇ ಇರ್ತಾರೆ, ಬಟ್ ಅವಳೀಗ ಲಕ್ಸುರಿ ಲೈಫ್ ನ ಲೀಡ್ ಮಾಡ್ತಾ ಇರ್ತಾಳೆ. ಅದು ನೋಡಿ ನಮ್ ಹೀರೋಯಿನ್ ಈಗ ಹೇಗೆ ಅಂತ ಕೇಳಿದಾಗ ಸಾರನು ಈಗ ಅದಕ್ಕೆ ನೀನ್ ಈಗ ತಾನೇ ಬಂದಿದೆಯಲ್ಲ, ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗುತ್ತೆ, ನಾನೀಗ ಸ್ವಲ್ಪ ಆಚೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಹೋಗ್ತಾಳೆ. ನೆಕ್ಸ್ಟ್ ಡೇ ಹೀರೋಯಿನ್ ಈಗ ಅವಳು ಹುಡ್ಕೊಂಬಂದಿದ್ದ ಕೆಲಸ ಸಿಗುತ್ತೆ. ಅವಳಿಗ ಅವ್ರ ಅಮ್ಮನಿಗೆ ಕಾಲ್ ಮಾಡಿ ಕೆಲಸ ಸಿಕ್ಕಿದ್ ಹೇಳಿ ಆಫೀಸ್ ನಲ್ಲಿ ಸ್ವಲ್ಪ ಅಡ್ವಾನ್ಸ್ ಕೇಳಿದೀನಿ, 1 ವೀಕ್ ಅಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ, ಬಂದ ತಕ್ಷಣ ಕಳಿಸ್ತೀನಿ ಅಂತ ಹೇಳ್ತಾಳೆ. ನೆಕ್ಸ್ಟ್ ಈಗ ಸಾರೋನು ಈಗ ಕಾಲ್ ಮಾಡಿ ನಾನು ಹೊರಗಡೆ ಇದ್ದೀನಿ, ನನಗೆ ಸ್ವಲ್ಪ ಪಾರ್ಸಲ್ಸ್ ಬರುತ್ತೆ, ಅದನ್ನೆಲ್ಲ ಎತ್ತಿಡು ಅಂತ ಹೇಳ್ತಾಳೆ. ನಮ್ ಹೀರೋಯಿನ್ ಈಗ 1-2 ಬರುತ್ತೆ ಅಂತ ತಿಳ್ಕೊಂಡ್ರೆ ಒಂದಾದ್ರ ಮೇಲೆ ಒಂದು ಬರ್ತಾನೆ ಇರುತ್ತೆ. ಇವಳಿಗೂ ಈಗ ಒಳಗಡೆ ಏನಿದೆ ಅಂತ ಹೇಳಿ ಎಕ್ಸೈಟ್ ಆಗಿ ಓಪನ್ ಮಾಡಿ ನೋಡ್ತಾಳೆ. ಒಳಗಡೆ ನೋಡಿದ್ರೆ ಎಲ್ಲಾನು ಚಿಕ್ಕ ಚಿಕ್ಕ ರೊಮ್ಯಾಂಟಿಕ್ ಡ್ರೆಸ್ ಗಳೇ ಇರುತ್ತೆ. ಅದನ್ನೆಲ್ಲ ನೋಡ್ತಾ ಇರ್ಬೇಕಾದ್ರೆ ಸಾರನು ಕೂಡ ಅಲ್ಲಿಗೆ ಬಂದ್ಬಿಡ್ತಾಳೆ. ಈಗ ನಮ್ ಹೀರೋಯಿನ್ ಆ ಡ್ರೆಸ್ ನೆಲ್ಲ ತೋರಿಸಿ ನೀನ್ ಏನ್ ಕೆಲಸ ಮಾಡ್ತಿದ್ಯಾ ಹೇಳು ಅಂತ ಕೇಳ್ತಾಳೆ. ಅದಕ್ಕೆ ಸಾರನು ಈಗ ನನ್ನ ಲೈಫ್ ಸ್ಟೈಲ್ ಈ ತರ ಇರೋದಕ್ಕೆ ನಾನು ಯಾರ ಹತ್ರನೂ ಕೆಲಸ ಮಾಡ್ತಿಲ್ಲ, ನೀನ್ ಕಷ್ಟಪಟ್ಟು ದುಡಿಯೋ 1 ವರ್ಷದ ದುಡ್ಡು ನಾನು ಬರೀ 10 ದಿನದಲ್ಲಿ ಸಂಪಾದಿಸ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ನಮ್ ಹೀರೋಯಿನ್ ಕೂಡ ಎಕ್ಸೈಟ್ ಆಗಿ ಆ ತರ ಕೆಲಸ ಯಾವುದು ಅಂತ ಕೇಳ್ತಾಳೆ. ಅದಕ್ಕೆ ಸಾರನು ಈಗ ನಾನು ಸೋಷಿಯಲ್ ಮೀಡಿಯಾದಲ್ಲಿರೋ ಫಾಲೋವರ್ಸ್ ನ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳೋ ಹಾಗೆ ಮಾಡಿ ಸಂಪಾದಿಸ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಸಾರನು ಈಗ ಅವಳ ಐಡಿನ ಓಪನ್ ಮಾಡಿ ಹೀರೋಯಿನ್ ಹತ್ರ ತೋರಿಸ್ತಾಳೆ. ಅಲ್ಲಿ ಸಾರಾ ಹಾಟ್ ವಿಡಿಯೋಸ್ ನೆಲ್ಲ ಅಪ್ಲೋಡ್ ಮಾಡಿ 1 ತಿಂಗಳಲ್ಲೇ 5 ಲಕ್ಷದವರೆಗೂ ಸಂಪಾದಿಸ್ಬಿಟ್ಟಿರ್ತಾಳೆ. ಅದು ನೋಡಿ ನಮ್ ಹೀರೋಯಿನ್ ಈಗ ಶಾಕ್ ಆಗ್ಬಿಡ್ತಾಳೆ. ಇದನ್ನೆಲ್ಲ ನಮ್ ಕಾಲೇಜ್ ಸೀನಿಯರ್ ಜಯಲಕ್ಷ್ಮಿ ಇದಾಳಲ್ವಾ, ಅವಳು ನೋಡೇ ನಾನು ಮಾಡ್ತಾ ಇರೋದು, ಅವಳಿಗೆ ಇದ್ರಲ್ಲಿ ಭಯಂಕರ ಪೀಕಲ್ ಇದ್ದಾಳೆ ಅಂತ ಹೇಳಿದಾಗ ಹೀರೋಯಿನ್ ಈ ತರ ಮಾಡೋದೆಲ್ಲ ತಪ್ಪಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಸಾರನು ಈಗ ಅವರಿಗೆಲ್ಲ ಗೊತ್ತಿದ್ದೆ ಅಲ್ವಾ ಸಬ್ಸ್ಕ್ರಿಪ್ಷನ್ ತಗೊಳ್ಳೋದು, ಇದೆಲ್ಲ ನಿನ್ಗೆ ಗೊತ್ತಾಗಲ್ಲ, ಇದ್ರೊಳಗಡೆ ಏನಾದ್ರು ನೀನ್ ಬಂದ್ರೆ ಹೊರಗಡೆ ಹೋಗೋದಕ್ಕೆ ಮನ್ಸೇ ಬರೋದಿಲ್ಲ ಅಂತ ಹೇಳ್ತಾಳೆ. ಸಾರನು ಈಗ ಸುಮ್ಮನಾಗದೆ ಹೀರೋಯಿನ್ ಫೇಸ್ ನ ತೋರಿಸ್ದಾಗೆ ಅವಳಿಗೊಂದು ಅಕೌಂಟ್ ನ ಓಪನ್ ಮಾಡಿ ಕೊಟ್ಬಿಡ್ತಾಳೆ. ಅವತ್ ಸಂಜೆ ನಮ್ ಹೀರೋಯಿನ್ ಈಗ ಅವ್ರ ಕಾಲೇಜ್ ಸೀನಿಯರ್ ಜಯಲಕ್ಷ್ಮಿ ಪ್ರೊಫೈಲ್ ನ ಓಪನ್ ಮಾಡಿ ನೋಡ್ತಾಳೆ. ಅವಳಲ್ಲಿ ಡೈಲಿ ವ್ಲಾಗ್ ತರ ಮಾಡ್ಕೊಂಡು ಹಾಟ್ ವಿಡಿಯೋಸ್ ನೆಲ್ಲ ಅಪ್ಲೋಡ್ ಮಾಡ್ಕೊಂಡು ಐಫೈ ಜೀವನ ಲೀಡ್ ಮಾಡ್ತಾ ಇರ್ತಾಳೆ. ನೆಕ್ಸ್ಟ್ ಡೇ ಹೀರೋಯಿನ್ ಈಗ ಆಫೀಸ್ಗೆ ಹೋಗಿ ಅಡ್ವಾನ್ಸ್ ದುಡ್ಡನ್ನ ಕೇಳಿದ್ರೆ ಅದಕ್ಕೆ ಅವಳ ಮ್ಯಾನೇಜರ್ ಈಗ ತಾನೇ ಜಾಯ್ನ್ ಆಗಿ ಅಡ್ವಾನ್ಸ್ ಅಂದ್ರೆ ಹೇಗೆ, ಸರಿ ಒಂದ್ ಕೆಲಸ ಮಾಡ್ತೀನಿ, ನಾನು ಪರ್ಸನಲ್ ದುಡ್ಡನ್ನ ನಿನಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಬಟ್ ಅವ್ನ ಇಂಟೆನ್ಷನ್ ಕೆಟ್ಟದಾಗಿರೋದು ನಮ್ ಹೀರೋಯಿನ್ಗೆ ಗೊತ್ತಾಗ್ಬಿಡುತ್ತೆ. ಅಲ್ಲಿಂದ ಬೇಜಾರಿಂದಲೇ ಮನೆಗೆ ಬರ್ತಾಳೆ. ಅವಳೀಗ ಮನೇಲಿ ತುಂಬಾ ಯೋಚಿಸಿ ಸಾರಾ ಹತ್ರ ಬಂದು ನಾನು ಕೂಡ ನಿನ್ ಲೈಫ್ ಸ್ಟೈಲ್ಗೆ ಬರಬೇಕು ಅಂತ ಹೇಳಿ ಡಿಸೈಡ್ ಆಗಿದ್ದೀನಿ, ಆದ್ರೆ ನನಗೆ ಯಾವ ತರ ವಿಡಿಯೋಸ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಸ್ವಲ್ಪ ಹೆಲ್ಪ್ ಮಾಡು ಅಂತ ಕೇಳ್ತಾಳೆ. ಅದಕ್ಕೆ ಸಾರಾನು ಈಗ ನಮ್ಮ ನೋಡ್ತಾ ಇರೋ ಆಸೆ ಇನ್ನ ಜಾಸ್ತಿ ಆಗೋ ತರ ವಿಡಿಯೋಸ್ ನ ಅಪ್ಲೋಡ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಆಗಿ ಸಬ್ಸ್ಕ್ರಿಪ್ಷನ್ ಬಂದೇ ಬರುತ್ತೆ ಅಂತ ಹೇಳಿ ಹೀರೋಯಿನ್ ಹಾಟ್ ವಿಡಿಯೋಸ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ಬಿಡ್ತಾಳೆ. ಅವಳು ಅನ್ಕೊಂಡಾಗಿದೆ ಸಬ್ಸ್ಕ್ರಿಪ್ಷನ್ಸ್ ಎಲ್ಲ ಬಂದು ಇವಾಗ ಕೈ ತುಂಬಾ ದುಡ್ಡಾಡ್ತಾ ಇರುತ್ತೆ. ನಮ್ ಹೀರೋಯಿನ್ ಈಗ ಸಾಲನೆಲ್ಲ ಬೇಗ ತೀರಿಸ್ತಾ ಇರ್ತಾಳೆ. ಅವ್ರ ಅಮ್ಮನು ಈಗ ಇಷ್ಟೊಂದು ದುಡ್ಡು ಎಲ್ಲಿಂದ ಬರ್ತಾ ಇದೆ ಅಂತ ಕೇಳಿದಾಗ ಆಫೀಸ್ ನಲ್ಲಿ ಇನ್ಕ್ರಿಮೆಂಟ್ ಆಗಿದೆ ಅಂತ ಹೇಳಿ ಹೇಗೋ ಸಮಾಧಾನ ಪಡಿಸ್ತಾಳೆ. ಅಲ್ಲಿಂದ ಸ್ವಲ್ಪ ದಿನದಲ್ಲೇ ನಮ್ ಹೀರೋಯಿನ್ ಈಗ ಸಾರಾಗಿಂತ ಜಾಸ್ತಿ ಫಾಲೋವರ್ಸ್ ನ ಸಬ್ಸ್ಕ್ರಿಪ್ಷನ್ಸ್ ನ ರೀಚ್ ಮಾಡ್ಬಿಟ್ಟಿರ್ತಾಳೆ. ಇಷ್ಟಕ್ಕೆ ಸುಮ್ಮನಾಗದ ನಮ್ ಹೀರೋಯಿನ್ ಈಗ ಇನ್ನ ಜಾಸ್ತಿ ದುಡ್ಡು ಮಾಡ್ಬೇಕು ಅಂತ ಹೇಳಿ ನನ್ ವಿಡಿಯೋಸ್ ನ ಲಾಟ್ ವೆಬ್ಸೈಟ್ ಅಲ್ಲಿ ಬಿಟ್ರೆ ಇದಕ್ಕಿಂತ ಜಾಸ್ತಿ ಸಂಪಾದನೆ ಮಾಡಬಹುದಲ್ಲ ಅಂತ ಹೇಳಿ ಸಾರಾ ಹತ್ರ ಕೇಳ್ತಾಳೆ. ಅದಕ್ಕೆ ಸಾರಾನು ಈಗ ನೀನ್ ಅನ್ಕೊಡೋದಕ್ಕಿಂತ ಜಾಸ್ತಿನೇ ಸಂಪಾದನೆ ಮಾಡ್ತಾ ಇದೀಯಾ, ಆದಷ್ಟು ಬೇಗ ಸ್ವಲ್ಪ ದುಡ್ಡನ್ನ ಸಂಪಾದನೆ ಮಾಡ್ಕೊಂಡು ಊರಿಗೆ ಹೋಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡು ಅಂತ ಹೇಳ್ತಾಳೆ. ಅದಕ್ಕೆ ನಮ್ ಹೀರೋಯಿನ್ ಈಗ ಅವತ್ ನೀನೇ ಹೇಳಿದ್ಯಲ್ವಾ ಒಂದ್ಸಲ ಇದ್ರೊಳಗಡೆ ಬಂದ್ರೆ ಹೊರಗಡೆ ಹೋಗೋದಕ್ಕೆ ಮನ್ಸು ಬರೋದಿಲ್ಲ ಅಂತ, ನನಗಿದು ತುಂಬಾ ಇಷ್ಟ ಆಗ್ಬಿಟ್ಟಿದೆ, ಇದರಿಂದ ನಾನು ಆಚೆ ಬರೋದಿಲ್ಲ ಅಂತ ಹೇಳ್ತಾಳೆ. ಅಲ್ಲಿಂದ ನಮ್ ಹೀರೋಯಿನ್ ಈಗ ಹೋಗಿ ಹೊಸ ವಿಡಿಯೋನ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ರೆ ಅವಳಿಗೀಗ ಅನ್ನೋನ್ ಪರ್ಸನ್ ಒಬ್ಬ ಮೆಸೇಜ್ ಮಾಡ್ತಾನೆ. ಮೆಸೇಜ್ ಈಗ ನಮ್ ಹೀರೋಯಿನ್ ಓಪನ್ ಮಾಡಿ ನೋಡಿದ್ರೆ ನೀನ್ ನನಗೆ ಮೊದಲೇ ಗೊತ್ತು ಅಂತ ಹೇಳಿ ಅವಳ ಮನೇಲಿ ತೆಗೆದಿದ್ದ ಪರ್ಸನಲ್ ವಿಡಿಯೋಸ್ ನೆಲ್ಲ ಅವಳಿಗೆ ಶೇರ್ ಮಾಡ್ತಾನೆ. ಈಗ ಅದನ್ನೆಲ್ಲ ನೋಡಿ ಇಬ್ರಿಗೂ ಶಾಕ್ ಆಗ್ಬಿಡುತ್ತೆ. ಸಾರಾ ಈಗ ಅವನ ಜೊತೆ ಚಾಟ್ ಮಾಡಿ ಕೇಳಿದಾಗ ನಿಮ್ ಮನೇಲಿರೋ ವೈಫೈನ ಹ್ಯಾಕ್ ಮಾಡಿ ವಿಡಿಯೋಸ್ ನೆಲ್ಲ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟೆ ಅಂತ ಹೇಳ್ತಾನೆ. ಈಗ ನಾನು ಹೇಳೋದನ್ನೆಲ್ಲ ಹೀರೋಯಿನ್ ಲೈವ್ ನಲ್ಲಿ ಮಾಡ್ಬೇಕು, ಇಲ್ಲಾಂದ್ರೆ ನಿಮ್ ವಿಡಿಯೋಸ್ ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆ ನಿಮ್ ಸಂಬಂಧಿಕರಿಗೆ ಶೇರ್ ಮಾಡ್ಬಿಡ್ತೀನಿ ಅಂತ ಹೇಳಿ ಎದುರಿಸ್ಬಿಡ್ತಾನೆ. ಸಾರನು ಈಗ ನಮ್ ಹೀರೋಯಿನ್ ಸ್ವಲ್ಪ ಸಮಾಧಾನ ಪಡಿಸಿ ಅವ್ನ ಏನ್ ಕೇಳ್ತಾನೋ ಅದನ್ನ ಮಾಡು, ಇಲ್ಲ ಅಂತಂದ್ರೆ ಮರ್ಯಾದೆ ಹೋಗ್ಬಿಡುತ್ತೆ ಅಂತ ಹೇಳಿ ಹೀರೋಯಿನ್ ಒಪ್ಪಿಸ್ತಾಳೆ. ಈಗ ನಮ್ ಹೀರೋಯಿನ್ ಕೂಡ ಅವ್ನ ಏನ್ ಹೇಳ್ತಾನೋ ಅದನ್ನ ಮಾಡೋದಕ್ಕೆ ರೆಡಿ ಆದಾಗ ಅವನಿಗ ಮಾಸ್ಕ್ ನ ಶರ್ಟ್ ನ ಓಪನ್ ಮಾಡು ಅಂತ ಹೇಳ್ತಾನೆ. ಆದ್ರೆ ನಮ್ ಹೀರೋಯಿನ್ ಮಾತ್ರ ಶರ್ಟ್ ಓಪನ್ ಮಾಡೋದಕ್ಕೆ ಒಪ್ಕೊಳ್ಳೋದಿಲ್ಲ. ಅದಕ್ಕೆ ಅವನಿಗ ಹೀರೋಯಿನ್ ಮೊಬೈಲ್ ನಲ್ಲಿರೋ ಕಾಂಟ್ಯಾಕ್ಟ್ಸ್ ನೆಲ್ಲ ಸ್ಕ್ರೀನ್ ಮೇಲೆ ತಗೊಂಡ್ಬಂದು ನೀನೇನಾದ್ರೂ ನಾನು ಹೇಳ್ದಾಗ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನೀನ್ ವಿಡಿಯೋಸ್ ನೆಲ್ಲ ನಿನ್ ಕಾಂಟ್ಯಾಕ್ಟ್ಸ್ ಅಲ್ಲಿರೋ ಎಲ್ಲರಿಗೂ ಕಳಿಸ್ತೀನಿ ಅಂತ ಹೇಳಿ ಎದುರಿಸ್ತಾನೆ. ಹೀರೋಯಿನ್ಗೂ ಈಗ ಬೇರೆ ಆಪ್ಷನ್ ಇಲ್ಲದೆ ಮಾಸ್ಕ್ ನ ಓಪನ್ ಮಾಡ್ಬೇಕು ಅಂತ ಹೋದಾಗ ಅವನಿಗ ಬೇಡ ನಿಲ್ಸು ಅಂತ ಹೇಳ್ತಾನೆ. ಅವನಿಗ ನಿಮಗೆ ಈ ತರ ಟಾರ್ಚರ್ ಕೊಡ್ತಿರೋ ನಾನು ಯಾರು ಅಂತ ನಿಮಗೆ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಹೊರಗಡೆ ಬನ್ನಿ ಅಂತ ಹೇಳಿ ಕರೀತಾನೆ. ಹೀರೋಯಿನ್ ಮತ್ತೆ ಸಾರನು ಈಗ ಯಾರು ಅಂತ ನೋಡೋದಕ್ಕೆ ಅಂತ ಹೇಳಿ ಹೊರಗಡೆ ಬರ್ತಾರೆ. ಅಲ್ಲಿ ನೋಡಿದ್ರೆ ಬಂದಿರೋದು ಅವ್ರ ಕಾಲೇಜ್ ಸೀನಿಯರ್ ಜಯಲಕ್ಷ್ಮಿ. ಅವಳು ನೋಡಿಗ ನಮ್ ಹೀರೋಯಿನ್ ನೀವೇನ ಇದನ್ನೆಲ್ಲ ಮಾಡಿದ್ದು ಅಂತ ಕೇಳ್ತಾಳೆ. ಅದಕ್ಕೆ ಜಯಲಕ್ಷ್ಮಿ ಈಗ ಅವಳಿಗಾದ ಸಿಚುವೇಶನ್ ಎಲ್ಲ ಹೀರೋಯಿನ್ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಾನು ಮೊದಲು ನಿಮ್ ತರನೇ ಲಕ್ಸುರಿ ಲೈಫ್ ನ ಲೀಡ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೆ, ಆ ವಿಷಯ ನನ್ ಗಂಡು ಗೊತ್ತಾಗಿ ಅವ್ನನ್ನ ಬಿಟ್ಟೋಗ್ಬಿಟ್ಟ. ಆಮೇಲೆ ನನಗಿದ್ದ ಕ್ರೇಜ್ ಎಲ್ಲ ದಿನ ಕಮ್ಮಿ ಆಗ್ತಾ ಬಂತು. ಅದೇ ಟೈಮ್ ನಲ್ಲಿ ನೀವೀಗ ಯಾವ ತರ ಟ್ರಾಪ್ ಅಲ್ಲಿ ಸಿಗಾಕೊಂಡಿದ್ರು ಅದೇ ತರ ಟ್ರಾಪ್ ಅಲ್ಲಿ ನಾನು ಸಿಗಾಕೊಂಡ್ಬಿಟ್ಟಿದ್ದೆ. ಸೊ ಇದೆಲ್ಲ ಕ್ಷಣಿಕ ಸುಖ ಮಾತ್ರನೇ, ನೀವ್ ಈಗ್ಲೇ ಇದರಿಂದ ಆಚೆ ಹೋದ್ರೆ ಈ ತರ ಟ್ರಾಪ್ ಅಲ್ಲಿ ನೀವು ಸಿಗಾಕೊಳ್ಳೋದಿಲ್ಲ. ನಿಮ್ ಒಳ್ಳೇದಕ್ಕೋಸ್ಕರನೇ ನಾನು ಈ ತರ ಮಾಡ್ದೆ. ಈಗ ನಿಮ್ ಹತ್ರ ಇರೋದು 2 ಆಪ್ಷನ್ ಮಾತ್ರನೇ, ಒಂದು ಇದನ್ನೆಲ್ಲ ಬಿಟ್ಟು ನಾರ್ಮಲ್ ಲೈಫ್ ಹೋಗ್ಬಿಡಿ, ಇಲ್ಲಾಂದ್ರೆ ಯಾವತ್ತಾದ್ರೂ ಒಂದಿನ ಇದ್ರಲ್ಲಿ ಸಿಕ್ಕಾಕೊಂಡು ಸಾಯ್ತೀರಾ ಅಂತ ಹೇಳಿ ಜಯಲಕ್ಷ್ಮಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಅದನ್ನ ಅರ್ಥ ಮಾಡ್ಕೊಂಡು ನಮ್ ಹೀರೋಯಿನ್ ಈಗ ಅವಳ ಅಕೌಂಟ್ ನ ಡಿಆಕ್ಟಿವೇಟ್ ಮಾಡ್ಬಿಡ್ತಾಳೆ. ಆದ್ರೆ ಇದೇ ತರ ಟ್ರಾಪ್ ಅಲ್ಲಿ ತುಂಬಾ ಜನ ಹೆಣ್ಮಕ್ಳು ಸಿಕ್ಕಾಕೊಂಡಿದ್ದಾರೆ ಅನ್ನೋ ತರ ತೋರಿಸಿ ಸ್ಟೋರಿನೂ ಕೂಡ ಎಂಡ್ ಆಗ್ಬಿಡುತ್ತೆ.
ಸ್ಟೋರಿ ಬಗ್ಗೆ ನಿಮಗೇನು ಅನಿಸ್ತು ಅಂತ ಹೇಳಿ ಕಾಮೆಂಟ್ ನಲ್ಲಿ ಹೇಳಿ. ಹಾಗೆ ಪ್ರತಿದಿನ ಹೊಸ ಕಥೆಗಳಿಗೋಸ್ಕರ ಪ್ಲೀಸ್ ಫಾಲೋ ಮಾಡೋದು ಮಾತ್ರ ಮರ್ತೋಗ್ಬೇಡಿ. ಥ್ಯಾಂಕ್ ಯು.